ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಬೈಫ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ. ಅದರಲ್ಲಿ ಶೇಕಡಾವಾರು 75% ರೈತರು ಕೃಷಿಯನ್ನೇ ಅವಲಂಬಿಸಿ ಬದುಕ್ತಾ ಇದ್ದಾರೆ. ಈ ಕೃಷಿಯ ಜೊತೆಗೆ ಪಶುಪಾಲನೆ ಸಹ ಒಂದು ಉಪಕಸುಬಾಗಿದೆ. ಈ ಪಶುಪಾಲನೆ ಅಂತಕ್ಕಂಥದ್ದು ನಮ್ಮ ರೈತನ ಜೀವನದಲ್ಲಿ ಒಂದು ಹಾಸುಹೊಕ್ಕಾಗಿದೆ. ಪಶುಪಾಲನೆಯಿಂದ ಹಾಲಿನ ಉತ್ಪಾದನೆ ಸಹ ಹೆಚ್ಚಾಗ್ತಾ ಇದೆ. ಇದು ಒಂದು ರೈತನಿಗೆ ಒಂದು ಪ್ರತಿ ಮುಖ್ಯವಾದಂಥ ಅಂಶವಾಗಿದೆ. ಅದರ ಜೊತೆಗೆ ರೈತ ಜೀವನೋಪಾಯವನ್ನು ನಡೆಸಲು ಇದು ಒಂದು ಮಾದರಿಯಾಗಿದೆ. ಈ ಪಶುಪಾಲನೆ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಯಾಂತ್ರೀಕರಣಗೊಂಡರೂ ಸಹ ಈ ಪಶುಗಳಿಗೆ ನಾನಾ ರೀತಿಯ ಕಾಯಿಲೆಗಳು ತಪ್ಪಿದ್ದಲ್ಲ. ಯಾಕಂತಂದರೆ ಅದರಲ್ಲಿ ಪ್ರಮುಖವಾಗಿ ಈ ಪಶುಗಳಲ್ಲಿ ಉಣ್ಣೆ ಸಂತತಿ ಹೆಚ್ಚಾಗಿ ಅವುಗಳು ಆರೋಗ್ಯದಲ್ಲಿ ನಾನಾ ರೀತಿಯ ವ್ಯತಿರಿಕ್ತ ಪರಿಣಾಮಗಳು ಆಗ್ತಾ ಇದೆ. ಈ ಉಣ್ಣೆ ಸಂತತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಇಲ್ಲೊಬ್ಬರು ನಮ್ಮ ರೈತರು ಒಂದು ಸರಳವಾದಂಥ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಆ ಮಾರ್ಗ ಯಾವುದು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಿಮ್ಮ ಪರಿಚಯ ಸ್ವಲ್ಪ ಮಾಡಿಕೊಡ್ತೀರಾ? ನಾವು ಹುಣಸೂರು ತಾಲೂಕು ಮುತ್ರನಹಳ್ಳಿ. ನನ್ನ ಹೆಸರು ಮಾಜಿ ಮೆಂಬರು ನಾನು ಎಂ ಟಿ ರಾಜನಾಯಕ್ ಅಂತ. ನಾವು ಇಲ್ಲಿ ಜಮೀನ್ ಹತ್ರ ವಾಸ ಇದ್ದೀವಿ. ನಮಗೆ 4 ಎಕರೆ ಜಮೀನಿದೆ. ಮತ್ತು ತೆಂಗಿನ ಗಿಡ ಒಂದು 100 ಗಿಡ ತೆಂಗಿನ ಗಿಡ ಹಾಕಿದ್ದೀವಿ, ಮಾವಿನ ಗಿಡ ಹಾಕಿದ್ದೀವಿ, ಮತ್ತು ಹಸುಗಳು ಸಾಕೊಂಡಿದ್ದೀವಿ, ಒಂದು 5 ಹಸುಗಳು. ಈ ಉಣ್ಣೆಗಳ ಸಂತತಿ ಜಾಸ್ತಿ ಆಗೋದ್ರಿಂದ ಹಸುಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರಿ. ಯಾವ ರೀತಿ ಕೆಟ್ಟ ಪರಿಣಾಮ ಬೀರ್ತದೆ? ಈಗ ದನಗಳು ಉಣ್ಣೆ ಜಾಸ್ತಿ ಆದಮೇಲೆ ಅವು ಆಹಾರ ತಿಂದದ್ದೆಲ್ಲನೂ ರಕ್ತ ಉಣ್ಣೆಗಳೇ ಹೀರ್ಕೋತವೆ. ಅದರಿಂದ ದನಗಳು ಏನಾಗೋಯ್ತವೆ, ಕಾಯಿಲೆ ಆಗೋಯ್ತವೆ, ವೀಕ್ ಆಗುತ್ತೆ, ಬಾಡಿ ಬಹಳ ವೀಕ್ ಆಗೋಯ್ತವೆ. ಅದಾದ್ಮೇಲೆ 2 ಲೀಟ್ರು 3 ಲೀಟ್ರು ಕೊಡುವಂತ ಹಸು 1 ಲೀಟರ್ ಕಡಿಮೆನೆ ಹಾಲು ಆಗೋಯ್ತದೆ. ಹಾಲು ಉತ್ಪಾದನೆ ಕಡಿಮೆ ಆಗೋಯ್ತದೆ, ಬಹಳ ವೀಕ್ ಆಗೋಯ್ತವೆ. ಮತ್ತೆ ಮೇವು ಮೇಯ್ಬೇಕಾದ್ರೆ ಇನ್ನು ಸ್ವಲ್ಪ ಅವಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಮತ್ತೆ ಕರುಗಳು ಹಾಕುವಾಗ ಕರುಗಳು ಸಹ ಚಿಕ್ಕದಾಗ್ತವೆ ಗರ್ಭದಲ್ಲಿ, ತಾಯಿ ಗರ್ಭದಲ್ಲಿ. ಅವು ಗಬ್ಬದ ಹಸುಗಳಲ್ಲಿ ಉಣ್ಣಿ ಜಾಸ್ತಿ ಇತ್ತು ಅಂತಂದ್ರೆ ಬಹಳ ಚಿಕ್ಕದಾಗಿ ಕರು ಆಗ್ತವೆ, ಬೆಳವಣಿಗೆ ಬರೋದಿಲ್ಲ. ಈ ರೀತಿ ಎಲ್ಲ ದನಗಳಿಗೆ ಆಯ್ತಾ ಇರ್ತದೆ. ಇವತ್ತು ಈ ಉಣ್ಣೆ ಸಂತತಿ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಒಂದು ಎಲ್ಲ ದನಗಳಲ್ಲೂ ಸಹ ಮತ್ತು ದನಗಳಲ್ಲಿ ಮತ್ತು ಪಶುಗಳಲ್ಲಿ ಕಾಣ್ತಾ ಇರೋಂಥ ಸಮಸ್ಯೆ ಆಗಿದೆ. ಇದರಿಂದ ತುಂಬಾ ನಮ್ಮ ರೈತ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ಹಣವನ್ನ ವ್ಯಯ ಮಾಡಿದ್ರು ಸಹ ಆ ಉಣ್ಣೆಗಳ ಉಪಟಳವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಉಣ್ಣೆಗಳ ಉಪಟಳವನ್ನ ಮಾಡ್ಲಿಕ್ಕೆ ನಿಮ್ಮಲ್ಲಿ ಯಾವುದೋ ಒಂದು ಪ್ರಾಕೃತಿಕವಾಗಿ ಯಾವುದೋ ಒಂದು ಚಿಕಿತ್ಸೆಯನ್ನ ಮಾಡ್ಕೋತಾ ಇದೀರಾ ಅಂತ ಗೊತ್ತಾಯ್ತು. ಆ ಚಿಕಿತ್ಸೆ ಯಾವ ತರ ಮಾಡೋದು ನಮಗೆ ಸ್ವಲ್ಪ ತೋರಿಸ್ಕೊಡ್ತೀರಾ ನೀವು? ತೋರಿಸ್ಕೊಡ್ತೀನಿ ಬನ್ನಿ. 100 ಗ್ರಾಮು ಸೀತಾಫಲದ ಬೀಜ, 100 ಗ್ರಾಮು ಬೇವಿನ ಸೊಪ್ಪು, 100 ಗ್ರಾಮ್ ಮತ್ತು ಬೇವಿನ ಸೊಪ್ಪು, ಇವೆರಡನ್ನೂ ಕಲ್ಲಲ್ಲಿ ಅರಿಬೇಕು. ಕಲ್ಲಲ್ಲಿ ನುಣ್ಣಗೆ ಹರ್ಕೋಬೇಕಾಗ್ತದೆ, ಅರಿಬೇಕು, ಸಣ್ಣದಾಗಿ ಅರಿಬೇಕು ಅದನ್ನು. ಈಗ ನೀವೇನು ಅಂತ 100 ಗ್ರಾಮು ಬೇವಿನ ಸೊಪ್ಪು, 100 ಗ್ರಾಮು ಸೀತಾಫಲ ಬೀಜವನ್ನು ತೆಗೆದುಕೊಂಡಿದ್ದೀರಾ. ಅದನ್ನ ಈಗ ನೀನು ಹರಿತಾ ಇದ್ದೀರಾ? ಎರಡನ್ನೂ ಸೇರಿ ಈ ರೀತಿ ಪುಡಿ ಮಾಡಬೇಕು, ಸಣ್ಣದಾಗಿ ಅರಿಬೇಕಿದ, ಸಣ್ಣದಾಗಿ ಈ ರೀತಿ ಅರಿಬೇಕು. ಇದು ಸ್ವಲ್ಪ ನೀರನ್ನು ಸ್ವಲ್ಪ ಹಾಕೋತಾ ಇರಬೇಕು. ನೋಡಿ, ಈ ರೀತಿ ಸಣ್ಣದಾಗಿ ಅರ್ಧಂತ ಮಿಶ್ರಣವನ್ನ ದನಗಳಿಗೆ ನಾವು ಮೈ ಮೇಲೆ ತುಂಬಲು ಹಚ್ಚಬೇಕು. ಯಾವ ಟೈಮಲ್ಲಿ ಹಚ್ಚಬೇಕಾಗ್ತದೆ? ಬೆಳಿಗ್ಗೆ ಟೈಮಲ್ಲೇ ಹಚ್ಚಬೇಕು. ಬೆಳಿಗ್ಗೆ ಒಂದು 6 ಗಂಟೆ 7 ಗಂಟೆಯಿಂದ ಹಚ್ಚಿಬಿಟ್ರೆ ಸಾಯಂಕಾಲದವರೆಗೂ ಅದು ಹಸುವಿನ ಮೇಲೆ ಇರಬೇಕು, ಅದು. ಈ ರೀತಿ ಸಣ್ಣದಾಗಿ ಅರ್ಧಂತ ಮಿಶ್ರಣವನ್ನ ದನಗಳ ಮೈ ಮೇಲೆ ಈ ರೀತಿ ಹಚ್ಚಬೇಕು. ಉಣ್ಣೆ ಇರ್ತಕ್ಕಂಥ ಜಾಗಗಳಿಗೆಲ್ಲಕ್ಕೂ ಹಚ್ಚಿದ್ರೆ ಅದು ಉಣ್ಣೆಗಳು ಹೋಯ್ತವೆ. ಇದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರಬೇಕು ಇದು ಅದರ ಮೈ ಮೇಲೆ. ಸಾಯಂಕಾಲ ಮೈ ತೊಳೆದ್ಬಿಟ್ರೆ ಸಾಕು. ಇದನ್ನ ಒಂದು 4 ದಿವಸ 5 ದಿವಸ ಮಾಡಿದ್ರೆ ಸಾಕು, ಉಣ್ಣೆಗಳೆಲ್ಲ ಪೂರ್ತಿ ಹೊಂಟೋಗ್ತವೆ. ಕಂಟಿನ್ಯೂ ಆಗಿ 5 ದಿವಸ ಮಾಡ್ಬೇಕು. ಜಾಸ್ತಿ ಬೆಳಿಗ್ಗೆ ಹಚ್ಚಿದಂಥ ಮಿಶ್ರಣವನ್ನು ಇದನ್ನು
ಸಾಯಂಕಾಲ 5 ಗಂಟೆಯಲ್ಲಿ ಅದನ್ನು ಚೆನ್ನಾಗಿ ಮೈಯ ಈ ರೀತಿ ತೊಳಿಬೇಕು. ಈ ರೀತಿ ತೊಳೆದಾದ್ಮೇಲೆ ನೈಟು ದನದ ಕೊಟ್ಟಿಗೆಲಿ ಹೊಂಗೆ ಸೊಪ್ಪನ್ನ ಹಾಸಿದ್ರೆ ದನಗಳ ಉಣ್ಣೆ ಎಲ್ಲ ಪೂರ್ಣ ನಾಶವಾಯ್ತದೆ. ಇದರಿಂದ ನೀವು ರೈತರಿಗೆ ಏನು ಸಂದೇಶವನ್ನು ಕೊಡ್ತೀರಾ? ಇದರಿಂದ ದುಡ್ಡು ಕಾಸು ಏನು ಖರ್ಚಿಲ್ದೇನೆ ಈ ಉಣ್ಣೆಗಳ ಹೋಗೋ ರೀತಿ ದನಗಳ ಆರೋಗ್ಯವನ್ನು ನಾವು ಒಳ್ಳೆ ರೀತಿ ಕಾಪಾಡ್ಕೋಬಹುದು. ಅದನ್ನು ಎಲ್ಲರೂ ಕೂಡ ಇದನ್ನ ಈ ರೀತಿ ಮಾಡೋದ್ರಿಂದ ದನಗಳಿಗೆ ಒಂದು ಅನುಕೂಲ ಆಯ್ತದೆ, ಮತ್ತೆ ಹಣನೂ ಸಹ ಉಳಿತಾಯ ಆದಂಗೆ ಆಗ್ತದೆ. ಉಳಿತಾಯ ಆಯ್ತದೆ, ಹಣ ಖರ್ಚು ಏನು ಇಲ್ಲದ ರೀತಿ ಇದನ್ನ ನಾವು ಮಾಡ್ಕೋಬಹುದು. ಇದನ್ನ ಹಣನೂ ಉಳಿತಾಯ ಮಾಡ್ಕೋಬಹುದು. ಎಲ್ಲರೂ ಸಹ ಇದನ್ನು ಅಳವಡಿಸ್ಕೋಬೇಕು. ಎಲ್ಲರೂ ಕೂಡ ಇದನ್ನ ಮಾಡೋದ್ರಿಂದ ದನಗಳಿಗೆ ಬಹಳ ಅನುಕೂಲ ಆಯ್ತದೆ, ಆರೋಗ್ಯ ಕಾಪಾಡ್ದಂಗೆ ಆಯ್ತದೆ. ನಾವು ಅಂದ್ರೆ ನೀವು ಎಲ್ಲರೂ ಸಹ ಇದನ್ನು ಅಳವಡಿಸ್ಕೊಳ್ಳಿ ಅನ್ನೋದನ್ನ ಸಂದೇಶವನ್ನು ರೈತರಿಗೆ ಕೊಡ್ತಾ ಇದ್ದೀರಾ? ಹೌದು, ಅದನ್ನ ಎಲ್ಲರೂ ಕೂಡ ಮಾಡ್ಲಿ ಅಂತ ರೀತಿ ಹೇಳ್ತಾ ಇದ್ದೀನಿ ನಾನು. ರಾಜನಾಯ್ಕರವರೇ, ಇದುವರೆಗೆ ನೀವು ನಮಗೆ ಜಾನುವಾರುಗಳಲ್ಲಿ ಉಣ್ಣೆ ನಿಯಂತ್ರಣವನ್ನು ಮಾಡುವಂತಹ ವಿಧಾನವನ್ನು ಸರಳವಾಗಿ ಮತ್ತು ಸಂಕ್ಷಿಪ್ತವಾದಂಥ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀರಾ. ನಮ್ಮ ಡಿಜಿಟಲ್ ಗ್ರೀನ್ ಮತ್ತು ಬೈಫ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು.